ಅಮೆರಿಕದ ಚಳಿಗಾಲದಲ್ಲಿ ಹೊರಗೆ ಹೋಗ್ಬೇಕು ಅಂದ್ರೆ ಟಾಪ್ ಟು ಬಾಟಮ್ ಫುಲ್ ಪ್ಯಾಕ್ ಆಗಿ ಹೋದ್ರೇನೆ ಸರಿ. ತಲೆಗೆ ಟೋಪಿ ಸಿಗಿಸ್ಕೊಂಡು ಕಾಲಿಗೆ ಬೂಟ್ ಹಾಕೊಂಡು ಜಾಕೆಟ್ ಎಲ್ಲ ಹಾಕೊಂಡು ಹೋಗಿಲ್ಲ ಅಂದ್ರೆ ಚಳಿ ಚಳಿ ಅಂತ ಒದ್ದಾಡದಂತೂ ಗ್ಯಾರಂಟಿ. ಕ್ರಿಸ್ಮಸ್ ಸಂಭ್ರಮ ಹೇಗೆಲ್ಲ ಇದೆ ಅಂತ ನೋಡಕ್ಕೆ ಊರೆಲ್ಲ ಬೀಟ್ ಹೊಡಿಯಕ್ಕೆ ಹೋಗ್ತಾ ಇದೀವಿ. ಅದೇ ಕ್ರಿಸ್ಮಸ್ ಲೈಟಿಂಗ್ ನೋಡಕ್ ಹೋಗ್ತಾ ಇದೀವಿ. ಪಬ್ಲಿಕ್ ಪ್ಲೇಸಸ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಕ್ರಿಸ್ಮಸ್ ಡೆಕೋರೇಷನ್ ಲೈಟಿಂಗ್ ಎಲ್ಲ ಮಾಡಿರ್ತಾರೆ. ಹಾಗೆ ಕೆಲವು ಹೌಸಿಂಗ್ ಕಮ್ಯುನಿಟಿಗಳಲ್ಲೂ ಕಾಂಪಿಟೇಷನ್ಸ್ ಎಲ್ಲ ಅರೇಂಜ್ ಮಾಡಿರ್ತಾರೆ. ಲೈಟಿಂಗ್ ಯಾರ ಮನೇಲಿ ತುಂಬಾ ಚೆನ್ನಾಗಿದೆ ಅಂತ. ಸೊ ಆ ತರ ಒಂದು ಕಮ್ಯುನಿಟಿಗೆ ನಾವಿವಾಗ ಹೋಗ್ತಾ ಇದ್ದೀವಿ. ಕ್ರಿಸ್ಮಸ್ ಲೈಟಿಂಗ್ ತೋರಿಸೋದ್ರ ಜೊತೆಗೆ ಫ್ಯಾಕ್ಟ್ಸ್ ಅಬೌಟ್ USA ಹೇಳ್ತಾ ಹೋಗ್ತೀನಿ. ಲೆಟ್ಸ್ ಸ್ಟಾರ್ಟ್. ನಾವು ಇಂಡಿಯಾದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಎಲ್ಲಿ ಹೋದ್ರು ಒಂದೇ ಟೈಮ್ ಝೋನ್. ನಾನು ಇವಾಗ ಮೈಸೂರಲ್ಲಿ ಕುತ್ಕೊಂಡಾಗ 10 ಗಂಟೆ ಆಗಿದ್ರೆ ಇದೇ ಸೇಮ್ ಟೈಮ್ ಅಲ್ಲಿ ಡೆಲ್ಲಿಲೂ ಕೂಡ 10 ಗಂಟೆನೇ ಆಗಿರುತ್ತೆ. ಆದ್ರೆ ಅಮೆರಿಕಾದಲ್ಲಿ ಹಾಗಲ್ಲ. ಟೋಟಲಿ 9 ಟೈಮ್ ಝೋನ್ ಗಳಿದೆ. ಅದ್ರಲ್ಲಿ ಮೇನ್ ಆಗಿ ಬರೋದು ಸೆಂಟ್ರಲ್, ಈಸ್ಟರ್ನ್, ಮೌಂಟೇನ್ ಹಾಗೂ ಪೆಸಿಫಿಕ್ ಟೈಮ್ ಝೋನ್ಸ್. ಅಂದ್ರೆ ಕಂಟ್ರಿನ 4 ಭಾಗ ತರ ಡಿವೈಡ್ ಮಾಡಿ ಸೆಂಟ್ರಲ್ ಅಮೆರಿಕಾ, ಈಸ್ಟ್ ಕೋಸ್ಟ್, ವೆಸ್ಟ್ ಕೋಸ್ಟ್ ಮತ್ತೆ ಮೌಂಟೇನ್ ಟೈಮ್ ಝೋನ್ ಅಂತ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಸೆಂಟ್ರಲ್ ಅಲ್ಲಿ ಯಾವುದು ಟೆಕ್ಸಸ್, ಓಕ್ಲಹೋಮಾ ಅಂತ ಸಾಕಷ್ಟು ಸ್ಟೇಟ್ಸ್ ಬರುತ್ತೆ. ಹಾಗೆ ಪೆಸಿಫಿಕ್ ಅಲ್ಲಿ ಕ್ಯಾಲಿಫೋರ್ನಿಯಾ, ನೆವಾಡಾ ಬರುತ್ತೆ. ಆಮೇಲೆ ಈಸ್ಟ್ ಕೋಸ್ಟ್ ಅಲ್ಲಿ ನ್ಯೂಯಾರ್ಕ್, ವರ್ಜೀನಿಯಾ, ನಾರ್ತ್ ಕೆರೋಲಿನಾ ಇದೆಲ್ಲ ಬರುತ್ತೆ. ಸೊ ಟೆಕ್ಸಸ್ ಅಲ್ಲಿ ಇವಾಗ ಬೆಳಗ್ಗೆ 10 ಗಂಟೆ ಆದ್ರೆ ಕ್ಯಾಲಿಫೋರ್ನಿಯಾದಲ್ಲಿ ಇನ್ನು ಬೆಳಗ್ಗೆ 8 ಗಂಟೆನೇ ಆಗಿರುತ್ತೆ. ಹಾಗೆ ನ್ಯೂಯಾರ್ಕ್ ಅಲ್ಲಿ 11 ಗಂಟೆ ಆಗೋಗಿರುತ್ತೆ. ಹಾಗೆ ಡೇ ಲೈಟ್ ಸೇವಿಂಗ್ ಅನ್ನೋ ಕಾನ್ಸೆಪ್ಟ್ ಇದೆ. ಈ ಕಾನ್ಸೆಪ್ಟ್ ಅಲ್ಲಿ ಇಡೀ ಕಂಟ್ರಿದು ಕ್ಲಾಕ್ ನ ನವೆಂಬರ್ ಅಲ್ಲಿ 1 ಗಂಟೆ ಟೈಮ್ ಹಿಂದಕ್ಕೆ ಹಾಕ್ತಾರೆ.